ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಯಾವುದಾದ್ರು ಒಂದು ವೇದಿಕೆಗೆ ಬಂದಾಗ ನಮಗೆ ಬೇಡಿಕೆಯ ಸರಮಾಲೆಗಳು ನೂರು ಇರುತ್ತೆ. ಎಲ್ಲವೂ ಆಗ್ಬಿಡ್ಬೇಕು ಒಂದೇ ದಿನ ಅನ್ನೋ ಒಂದು ಹಂಬಲ ಕುತೂಹಲ ತುಂಬ ಇರುತ್ತೆ. ಅದೆಲ್ಲ ನಮ್ಮ ಸಿನಿಮಾದ ಸ್ನೇಹಿತರಿಗೆ ನಾನು ವಿನಂತಿ ಮಾಡೋದೇನು ಅಂದರೆ, ಯಾವಾಗ ಒಂದಿನ ಕರೆದ್ಬಿಟ್ಟು ಹಿಂಗೆ ಕೇಳೋದು ಅವಾಗ ಹೋಗಿ ಅವರಿಗೆ ತಲೆ ಕೆಡಿಸುವಂಥ ಕೆಲಸವನ್ನ ಜಾಸ್ತಿ ಮಾಡಬೇಕು. ಆಗಲೇ ಕೆಲಸಗಳಾಗೋದು. ಯಾಕೆ ಅಂದರೆ ಮುಖ್ಯಮಂತ್ರಿ ಅನ್ನೋರಿಗೆ ಇರುವಂಥ ಟೆನ್ಷನ್ ನಾನು ಅದೇ ಅವ್ರಿಗೆ ಕೇಳಿದೆ. ಅವಾಗಲೇ ಹೆಂಗೆ ನೀವು ಇಷ್ಟು ಕಾಮಾಗಿರ್ತೀರಿ ಅಂತ ಕೇಳಿದೆ. ನಾನು ಯಾವುದೂ ತಲೆಗೆ ಹಚ್ಕೊಳ್ಳಲ್ಲ ಅಂತ. ದಟ್ ಈಸ್ ಒಂಥರ ಬಹಳ ದೊಡ್ಡ ಸ್ಟೇಜ್ ಅದು, ಸನ್ಯಾಸತ್ವ ಸ್ಟೇಜ್ ಅಂತಾರೆ. ಬಹಳ ವಿಶೇಷವಾಗೆಲ್ಲ ಗಳಿಸೋರಿಗೆ ಸ್ವಲ್ಪ ನೋಡೋಣ ಆಗುತ್ತೆ. ಹಂಗೆ ನಾನು ಸಾಹೇಬ್ರ ಗಮನಕ್ಕೆ ಬರ್ತೀನಿ. 75 ಚಿತ್ರಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಿತ್ತು. ನಮ್ಮ ಒಂದು ಸರ್ಕಾರ ಬಂದಾಗ ನಾವು 125 ಬಸವರಾಜ ಬೊಮ್ಮಾಯಿಯವರು ಮಾಡಿದ್ರು. ಯಾವುದೋ ಒಂದು ಚಿತ್ರೀಕರಣಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪನವರಾಗಿದ್ದಾಗ ಸ್ಟುಡಿಯೋಗೂ ಸ್ವಲ್ಪ ನಾವ್ಯಾವುದೋ ಒಂದು ವಿನಂತಿ ಮಾಡಿದಾಗ 5 ಕೋಟಿ ರೂಪಾಯಿನ ಅಲ್ಲೇ ಕೊಟ್ಟು ಮಾಡಿದ್ರು. ಹಂಗೆ ಪ್ರತಿ ಸರ್ಕಾರವು ಸಿನಿಮಾಗೆ ಒಂದು ಕೃಪಾದೃಷ್ಟಿ ಇದ್ರೆ ಐ ಥಿಂಕ್ ಸಿನಿಮಾಗೆ ಯಾವ ಒಂದು ಸಮಸ್ಯೆಗಳಿದೆ. ಸರ್ಕಾರನ ಬಿಟ್ಟು ಸಿನಿಮಾದಲ್ಲಿ ಯಾವ ಒಂದು ಅಭಿವೃದ್ಧಿ ಆಗೋಕ್ಕಾಗೋದಿಲ್ಲ. ಇವಾಗ ಇಲ್ಲಿ ಪಾಪ ಎಲ್ಲ ತಮ್ಮಲ್ಲಿ ಅನೇಕ ಬೇಡಿಕೆಗಳು ಇಟ್ಟಿದ್ದಾರೆ. ಏನಿಲ್ಲ, ಆಡದಂತ ವಸ್ತು ವ್ಯಾಪಾರ ಆಗಿ ಲಾಭ ಬಂದಾಗ ಅದು ಬಹಳ ಅದ್ಭುತವಾದಂತ ಉದ್ಯಮ ಅಂತ ಅನ್ಸ್ಕೊಳತ್ತೆ. ನಮಗೆ ನೂರಾರು ಪ್ರಾಬ್ಲಮ್ಗಳು ಇದಾವೆ. ಪಾಪ ಎಲ್ಲ ನಿರ್ಮಾಪಕರು ಬಹಳ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಯಾವುದೋ ಒಂದು ಟೆಲಿಗ್ರಾಮ್ ಆ್ಯಪ್ ಅನ್ನೋದ್ರಲ್ಲಿ ಇಡೀ ಸಿನಿಮಾಗಳೇ ಬರುತ್ತೆ. ಯಾರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಗಿದ್ರು ಇವರು ಸೌತ್ ಇಂಡಿಯಾ ಫಿಲಂ ಚಾಂಬರ್ ತಾವು ಬಂದಿದ್ರಿ, ದಯಮಾಡಿ ಇದು ತುಂಬಾ ದೊಡ್ಡ ಸೀರಿಯಸ್ ಇಶ್ಯೂ ಇದೆ. ಮಾಡಿದಂತ ಕೆಲಸವನ್ನ ದುಡ್ಡು ಕೊಟ್ಟು ನೋಡೋ ಬದಲು ಫ್ರೀ ಆ್ಯಪ್ಗಳಲ್ಲಿ ಬರ್ತಾ ಇದ್ದಾವೆ. ಅನೇಕ ಆ್ಯಪ್ಗಳು ಬ್ಯಾನ್ ಆಗಿದ್ದಾವೆ ರಾಷ್ಟ್ರ ಸರ್ಕಾರದಲ್ಲಿ. ನೀವೆಲ್ಲ ಬಂದು ಒಂದು ದೊಡ್ಡ ಡೆಲಿಗೇಷನ್ ತಗೊಂಡು ಆ ಕೆಲಸವನ್ನ ಫಸ್ಟ್ ಸ್ಟಾಪೇಜ್ ಮಾಡೋದು. ನಂಬರ್ 2, ಮುಂಚೆ ಎಲ್ಲ ಬಹಳ ಅದ್ಭುತವಾದಂತ ಈ ಸಿನಿಮಾ ರಂಗ ಒಂದು ಸಿನಿಮಾ ಮಾಡಿ ಯಾವುದೋ ಒಂದು ಟಾಯ್ಲೆಟ್ ಮೇಲೆ ಒಂದು ಪೋಸ್ಟರ್ ಹಾಕುವಂಥದ್ದು, ಒಂದು ಎಡ ಗಾಡಿಲಿ ಹಾಕೋದು ಮಾಡಿದ್ರು ಥಿಯೇಟರ್ಗಳು ಹೌಸ್ಫುಲ್ ಆಗುವಂತ ಒಂದು ಕಾಲಗಳಿವೆ. ನಾವು ತುಂಬಾ ಅದೃಷ್ಟವಂತರು. ಅಂತ ಕಾಲದಲ್ಲಿ ನಾವು ಇದ್ವಿ. ಇವತ್ತೇನಾಗಿದೆ OTT ಬರ್ತಕ್ಕದ್ದು ಸಾಹೇಬ್ರ ಗಮನಕ್ಕೆ ತರಬೇಕು. ವಾಟ್ ಈಸ್ OTT ಅಂತ ತುಂಬಾ ಒಳ್ಳೆ ಯೋಜನೆ ಇದೆ. ಏನೋ ರಾಜ್ಯ ಸರ್ಕಾರ ಮಾಡಿದ್ರೆ ಐ ಥಿಂಕ್ ಬಹಳ ದೊಡ್ಡ ರೆವಿನ್ಯೂ ಸರ್ಕಾರ ಬರುತ್ತೆ, ತುಂಬಾ ದೊಡ್ಡ ರೆವಿನ್ಯೂ ಬರುತ್ತೆ. ಇದ್ರ ಬಗ್ಗೆ ತಾವು ಮಾಡಿದ್ರೆ ಐ ಥಿಂಕ್ ಒಂದು 100 years ನಿಮ್ಮನ್ನ ಎಲ್ಲರೂ ನೆನಪಲ್ಲಿ ಇಟ್ಕೊಂತಾರೆ. ಯೋಜನೆ OTT ಇಸ್ ನಥಿಂಗ್ ಬಟ್ ಏನು ಸಿನಿಮಾವನ್ನ ನಾವು ತಯಾರು ಮಾಡಿ ಥಿಯೇಟರ್ಗಳಿಗೆ ಏನು ಕೊಡ್ತೀವಿ ಅದು ಒಂದು ವಾರದಲ್ಲಿ ಮುಕ್ತಾಯ ಆದಮೇಲೆ ಇದು ತಿರ್ಗಾ ಪೂರ್ಣಾವಧಿಯಲ್ಲಿ OTT ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೋಗ್ತದೆ. ಈ OTT ಪ್ಲಾಟ್ಫಾರ್ಮ್ ಅಂತೂ ಎಲ್ಲ ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗಳು ಮಾಡ್ಕೊಂಡಿದ್ದಾರೆ. ಕೆಲವು ನಮ್ಮ ಕರ್ನಾಟಕದಲ್ಲಿ ಒಂದೋ ಎರಡೋ ಇದ್ದಾವೆ. ಇಲ್ಲ, ಬಟ್ ನಮ್ಮ ದುಡ್ಡು ಸಂಪೂರ್ಣವಾಗಿ ಹೊರ ರಾಷ್ಟ್ರಕ್ಕೆ ಹೋಗ್ತಿದೆ. ಇದು ನಿಮ್ಮ ಗಮನದಲ್ಲಿರಲಿ ಅನ್ನೋದು ನಾನು ಬಹಳ. ಯಾಕಂದ್ರೆ ಸಿನಿಮಾಗೆ ಟ್ಯಾಕ್ಸ್ ಹೋಗ್ತಾ ಇದೆ, ಆಮೇಲೆ ಪ್ರೇಕ್ಷಕರಿಗೆ ಬರ್ತಾ ಇರೋ ದುಡ್ಡು ಹೋಗ್ತಾ ಇದ್ದಾವೆ. ಇದನ್ನ ನಾನು ಎಲ್ಲ ನನ್ನ ಮಿತ್ರರಿಗೆ, ಸಿನಿಮಾ ಮಿತ್ರರಿಗೆ ವಿನಂತಿ ಮಾಡೋದೇನು ಅಂದ್ರೆ, ಹೊಡೆದ್ರೆ ಆನೆ ನೋಡಿರಿ. ಸುಮ್ಮನೆ ಯಾವ್ದೋ ಅಲ್ಲಿ ಹೋಗ್ಬಿಟ್ಟು ಸಣ್ಣ ಪುಟ್ಟ ಎರಡೇ ಹೊಡೆದ್ರೆ ವ್ಯಾಲ್ಯೂ ಇಲ್ಲ. ಸಿನಿಮಾ ಉಳಿಬೇಕು ಅಂದ್ರೆ ಇವೆರಡರ ಮೇಲೆ ಗಮನ. ಸಾಹೇಬರಿಗೆ ದಿನನಿತ್ಯ ಹೋಗ್ಬೇಕು, ವಾರಕ್ಕೆ 2 ಸರಿ ಹೋಗ್ತಾ ಇರ್ಬೇಕು, ಅವ್ರಿಗೆ ಮಾಡಿ ಕೆಲಸ ಮಾಡ್ಕೋಬೇಕು. ಯಾಕಂದ್ರೆ ನಾನ್ ನೋಡ್ದಂಗೆ ಸಾಹೇಬರಿಗೆ ಬಹಳ ಒಂದು ದೊಡ್ಡ ಗುಣ ಇದೆ. ಅಂಬರೀಶ್ ಅವರು ಮತ್ತೆ ನಾವೆಲ್ಲ ಉದ್ಯಮದಲ್ಲಿ ಥಿಯೇಟರ್ ಜೊತೆ ಒಂದು ಜಗಳ ಆದಾಗ 10 ನಿಮಿಷದಲ್ಲಿ ಸಂಧಾನ ಮಾಡೋದು. 10 ನಿಮಿಷ ನಾವಿದ್ವಿ ಅವತ್ತು. ನೀನ್ ಕರೆದು ಪಾಪ ಇಲ್ಲಿ ನೀನ್ ಬಾಯಲ್ಲಿ ಕೂರಿಸಿ 10 ನಿಮಿಷದಲ್ಲಿ ಸಾಲ್ವ್ ಮಾಡಿದ್ರು. ಅಂತ ಒಂದು ಕೆಪಾಸಿಟಿ ಇರುವಂತ ಮುಖ್ಯಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ. ಹಾಗಾಗಿ ಬಳಸ್ಕೊಳ್ಳೋದು ನಾವು ಕಲಿಬೇಕು. ಇದಿದೆ ಸಾಹೇಬ್ರೆ, ತಮ್ಮಲ್ಲಿ ತುಂಬಾ ನಾವು ಪ್ರಾರ್ಥನೆ ಮಾಡೋದೇನು ಅಂದ್ರೆ 75-80 ವರ್ಷ ಬಾಳಿ ಬದುಕದಂತ ಇಂಡಸ್ಟ್ರಿ, ಅನೇಕ ಹಿರಿಯ ಕಲಾವಿದರು ಅಂತ ಕೆಲಸಗಳಿಲ್ಲ ಪಾಪ. ನಿಮ್ಮ ಒಂದು ಕೃಪೆಯಿಂದ ಅಂತ ಎಲ್ಲ ಹಿರಿಯ ಕಲಾವಿದರುಗಳಿಗೆ ನೀವು ಹೆಚ್ಚೆಚ್ಚು ಏನಾದ್ರು ತಿಂಗಳಿಗೆ ಒಂದು ಸಪೋರ್ಟ್ ಮಾಡುವಂತ ಒಂದು ಯಾವ್ದಾದ್ರು ಒಂದು ಸ್ಕೀಮ್ನ ತರಬೇಕು ಅನ್ನೋದು ನನ್ನ ಒಂದು ಬಹಳ ವಿನಯಪೂರ್ವಕವಾದಂತ ಒಂದು ಪ್ರಾರ್ಥನೆ ತಮ್ಮಲ್ಲಿ. ಇದನ್ನ ಬಹಳ ಸೀರಿಯಸ್ ಆಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ದೇವರು ನೀವು ಬಹಳ ಬಲಿಷ್ಠವಾದಂತ ಒಂದು ಶಕ್ತಿ ಕೊಟ್ಟಿದ್ದಾರೆ. ನೀವು ಮನಸ್ಸಿಟ್ಟರೆ ಬರೋವರ ಆರ್ಡರ್ ಮಾಡ್ತೀವಿ ಅಂತ ಗೊತ್ತಿದೆ. ಇವನ್ ಕಲಾವಿದರು ಸಂಘದವರು ಕೂಡ ಅಂಬರೀಶ್ ಅವ್ರ ಜೊತೆ ಮಾತಾಡಿದಂತ ಸಮಯದಲ್ಲಿ ಆನ್ ದ ಸ್ಪಾಟ್ ಹೇಳ್ಕೊಳ್ಳಿ ಸಂಘ ಇವತ್ತು ನಮ್ಮ ಒಂದು ದೌರ್ಭಾಗ್ಯ. ಆ ಕಲಾವಿದರ ಸಂಘ ಇವತ್ತು ಯಾವುದಕ್ಕೂ ಪ್ರಯೋಜನ ಇಲ್ಲದಿರುವಂತ ಒಂದು ಸಂಘ ಆಗಿದೆ. ದಯಮಾಡಿ ಎಲ್ಲ ಕಲಾವಿದರು ಕೂಡ ಅಕಸ್ಮಾತ್ ಯಾರು ಇದ್ರೆ ಒಂದು ಸ್ವಲ್ಪ ಸಣ್ಣ ಧ್ವನಿನ ಕೂಗಿ ನೀವೆಲ್ಲ ಹೆಂಗಾಗಿದ್ರಿ ಅಂದ್ರೆ ನಮಗೆ ಯಾಕೆ ಅನ್ನೋ ಒಂದು ಕಾಯಿಲೆ ಬಂದಿದೆ. ದಯವಿಟ್ಟು ನಿಮ್ಮದು ಇಡೀ ಸರ್ಕಾರಗಳು ಆ ಕಲಾವಿದರ ಸಂಘನ ಹುಟ್ಟಾಕಿದ್ದೆ
ಕಲಾವಿದರಿಗೋಸ್ಕರ ಅದು ಸುಮ್ಮನೆ ಒಣಗೋಗ್ಲಿ ಅಂತ ಅಲ್ಲ, ಅದ್ರ ಬಗ್ಗೆ ನಾವು ಒಂದು ಗಮನ ಹರಿಸಿ ಯಾರು ಅಧಿಕಾರಿಗಳನ್ನ ಕರೆದು ಇಮಿಡಿಯೇಟ್ ಆಗಿ ಅದು ಚಾಲನೆ ಆಗುವಂಥದ್ದು, ಅದಕ್ಕೆ ಯಾರ್ಯಾರು ಎಲೆಕ್ಟ್ ಆಗಿ ಬರಬೇಕು ಅಂತದೊಂದು ಆರ್ಡರ್ನ ತಾವು ಮಾಡಿಸಿ ಅದನ್ನ ಚಾಲು ಮಾಡಿಸ್ಬೇಕು ಅನ್ನೋದು ವಿನಂತಿ. ಇನ್ನೂ ಅನೇಕ ನ್ಯೂನ್ಯತೆಗಳು ಇದ್ದಾವೆ. ನಿರ್ಮಾಪಕರು ಹಿಂದೆ ಒಂದು ಕಾಲದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕಥೆಗಳ ಹಿಂದೆ ಹೋಗ್ತಾ ಇದ್ರು. ಇವತ್ತೆಲ್ಲ ನಾಯಕರು ಹಿಂದೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ. ಹಳೆಯ ಸಿಸ್ಟಮ್ ಬಂದಿದ್ದೀರಿ ವಾಪಸ್ಸು, ಒಳ್ಳೆ ಕತೆ ಮಾಡಿ ಚಿಕ್ಕ ಬಜೆಟ್ ಮಾಡಿ ಯಶಸ್ವಿಯಾಗಿ ಈ ಉದ್ಯಮ ಇನ್ನೂ ಚೆನ್ನಾಗಿ 100 ವರ್ಷ 150 ವರ್ಷ ನಡೀಲಿ ಅಂತ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸೊ ಮಚ್.